ತಾಲೂಕು ಹಕ್ಲಾಡಿ ಗ್ರಾಮ ಮಾಣಿಕೊಳಲು ಶ್ರೀ ಚೆನ್ನಕೇಶ ಸನ್ಯಾಸಿಗಳಿಗಾಗಿ ಪಶ್ಚಿಮಕ್ಕೆ ತಿರುಗಿದ ದೇವರು. ಪುರಾಣ ಪ್ರಸಿದ್ಧ ಉಡುಪಿ ಜಿಲ್ಲೆ ಪರಶುರಾಮ ಸೃಷ್ಟಿ ಎಂದೇ ಪ್ರತೀತಿ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಅನೇಕ ಪೌರಾಣಿಕ ಚಾರಿತ್ರಿಕ ಹಿನ್ನೆಲೆಯುಳ್ಳ ದೇವಸ್ಥಾನಗಳಿದ್ದು ಅವುಗಳಲ್ಲಿ ಶ್ರೀ ಚೆನ್ನಕೇಶ ದೇವಸ್ಥಾನ ಕೂಡ ಒಂದು. ಬಹಳ ಕಾಲದ ಹಿಂದೆ ಇಲ್ಲಿಯ ಮಕ್ಕಳು ದೇವರ ಆಟವಾಡುತ್ತಿದ್ದು ಚೆನ್ನಕೇಶವ ಹೆಸರಿನ ಮಾಣಿ ಕೈಗೊಂದು ಕೋಲು ಕೊಟ್ಟು ಇತರ ಮಕ್ಕಳು ಸ್ವಲ್ಪ ಎತ್ತರ ಗುಡ್ಡೆಯ ಮೇಲೆ ಕೂರಿಸಿದ್ದರು. ಮಾಣಿ ಕೊಳಲಿನ ರೀತಿಯಲ್ಲಿ ಕೋಲು ಹಿಡಿದು ಕೃಷ್ಣ ಭಂಗಿಯಲ್ಲಿ ಕುಳಿತಿರುತ್ತಾನೆ. ಅಷ್ಟರಲ್ಲಿ ಅಚಾನಕ್ಕಾಗಿ ಮಳೆ ಬಂದು ಮಕ್ಕಳೆಲ್ಲ ಓಡಿ ಹೋಗುತ್ತಾರೆ. ಕೃಷ್ಣನ ಭಂಗಿಯಲ್ಲಿ ಕುಳಿತ ಚೆನ್ನಕೇಶವ ಮಾತ್ರ ಕುಳಿತಲ್ಲಿಂದ ಏಳುವುದಿಲ್ಲ. ಚೆನ್ನಕೇಶವನ ತಂದೆ ತಾಯಿಗೆ ಮಗ ಮನೆಗೆ ಬಾರದಿದ್ದರಿಂದ ಗಾಬರಿಯಾಗಿ ಚೆನ್ನಕೇಶವನ ಸ್ನೇಹಿತರ ಬಳಿ ಕೇಳಿದಾಗ ನಿಜ ವಿಷಯ ತಿಳಿಯುತ್ತದೆ. ಕೂಡಲೇ ಚೆನ್ನಕೇಶವ ಕುಳಿತಿದ್ದ ಸ್ಥಳಕ್ಕೆ ಹೋಗಿ ನೋಡಿದಾಗ ಮಾಣಿ ಪತ್ತೆಯಿಲ್ಲ. ಎಷ್ಟು ಹುಡುಕಾಡಿದರೂ ಮಗ ಸಿಗದೆ ನೊಂದು ಮನೆಗೆ ಹಿಂದಿರುಗಿದ ಅವರಿಗೆ ಮಂಪರು ಕವಿದಂತಾಗುತ್ತದೆ. ಆಗ ಕನಸಿನಲ್ಲಿ ದಿವ್ಯ ಪುರುಷರೊಬ್ಬರು ಬಂದು ಮಗು ಕುಳಿತ ಜಾಗದಲ್ಲಿ ತಾಮ್ರ ಹಂಡೆ ಕವುಚಿ ಹಾಕಿ 7 ದಿನಗಳ ನಂತರ ತೆಗೆದರೆ ನಿಮ್ಮ ಮಗ ಸಿಗುತ್ತಾನೆ ಎಂದು ಹೇಳಿ ಮಾಯವಾಗುತ್ತಾರೆ. ದಂಪತಿ ಮಗನಿದ್ದ ಜಾಗದಲ್ಲಿ ಹಂಡೆ ಕವುಚಿಟ್ಟು ಬರುತ್ತಾರೆ. ಹೀಗೆ 3 ದಿನ ಕಳೆಯುತ್ತದೆ. ಕುತೂಹಲ ತಡೆಯದೆ ದಂಪತಿ ಹಂಡೆ ಎತ್ತಿ ನೋಡಿದರೆ ಅದರಲ್ಲಿ ಕೊಳಲುಧಾರಿ ಪೂರ್ವಾಭಿಮುಖವಾಗಿ ನಿಂತಿರುವ ಬಾಲಕೃಷ್ಣನ ಮೂರ್ತಿ. ಸುಂದರ ಮೂರ್ತಿ ತಮ್ಮ ಮಗ ಚೆನ್ನಕೇಶವ ಎಂದು ದಂಪತಿ ಒಪ್ಪಿಕೊಳ್ಳುತ್ತಾರೆ. ಶ್ರೀಕೃಷ್ಣನೇ ತಮ್ಮನ್ನು ಉದ್ಧರಿಸಲು ಮಾಣಿ ಚೆನ್ನಕೇಶವ ರೂಪದಲ್ಲಿ ಬಂದಿದ್ದಾನೆಂದು ತಿಳಿದು ಭಕ್ತಿಯಿಂದ ಅಲ್ಲೇ ಮೂಡಿನ ಕೆರೆಯ ಎದುರಿನಲ್ಲೇ ಗುಡಿ ಕಟ್ಟಿ ಪೂಜಿಸತೊಡಗುತ್ತಾರೆ. ಮಾಣಿ ಕೊಳಲಿನ ಮಾದರಿಯಲ್ಲಿ ಕೋಲು ಹಿಡಿದಿದ್ದರಿಂದ ಮಾಣಿಕೊಳಲು. ಮಾಣಿ ಹೆಸರು ಚೆನ್ನಕೇಶವ ಇದ್ದರಿಂದ ಮಾಣಿಕೊಳಲು ಚೆನ್ನಕೇಶ ದೇವಸ್ಥಾನ ಎಂದು ಹೆಸರು ಬಂತು. ಕಣ್ಮರೆಯಾದ ಸನ್ಯಾಸಿಗಳು ಚೆನ್ನಕೇಶವ ದೇವಸ್ಥಾನಕ್ಕೆ ಒಂದು ದಿನ ಇಬ್ಬರು ಅಲೆಮಾರಿ ಸನ್ಯಾಸಿಗಳು ಬಂದು ದೇವಸ್ಥಾನದಲ್ಲೇ ಬೀಡು ಬಿಡುತ್ತಾರೆ. ಇದಕ್ಕೂ ಮೊದಲು ಇಬ್ಬರು ಊರಿನ ಸನ್ಯಾಸಿಗಳು ಅದೇ ದೇವಸ್ಥಾನಲ್ಲೇ ಇರುತ್ತಾರೆ. ಊರ ಸನ್ಯಾಸಿ ಪರವೂರ ಸನ್ಯಾಸಿಗಳಿಗೂ ಊರ ಜನರ ಸಮ್ಮುಖ ಪಂದ್ಯ ನಡೆಯುತ್ತದೆ. ದೇವಸ್ಥಾನದ ಕೆರೆಯಲ್ಲಿ ಯಾರು ಜಾಸ್ತಿ ಹೊತ್ತು ಮುಳುಗಿರುತ್ತಾರೋ ಅವರು ಗೆದ್ದಂತೆ ಎನ್ನುವುದು ನಿಯಮ. ಕೆರೆಯಲ್ಲಿ ಸನ್ಯಾಸಿಗಳು ನಿಂತು ಜತೆಗೆ ಮುಳುಗುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಊರ ಸನ್ಯಾಸಿಗಳು ಮೇಲೆದ್ದು ದಣಿವಾರಿಸಿಕೊಳ್ಳುತ್ತಾರೆ. ಅಲೆಮಾರಿ ಸನ್ಯಾಸಿಗಳು ಏಳುವ ಸಮಯಕ್ಕೆ ಮುಳುಗುತ್ತಾರೆ. ಊರಿನವರು ಅವರಿನ್ನೂ ಏಳಲಿಲ್ಲವೆಂದು ಸುಳ್ಳು ಹೇಳುತ್ತಾರೆ. ಹೀಗೆ ಪುನಃ ಆಗುತ್ತದೆ. ಕೊನೆಯ ಬಾರಿ ಮುಳುಗಿದ ಅಲೆಮಾರಿ ಸನ್ಯಾಸಿಗಳು ಮೇಲೇಳಲೇ ಇಲ್ಲ. ಹೀಗಾದ ತಕ್ಷಣ ಪೂರ್ವಾಭಿಮುಖವಾಗಿದ್ದ ಮಾಣಿ ಚೆನ್ನಕೇಶವ ಪಶ್ಚಿಮಕ್ಕೆ ತಿರುಗುತ್ತಾನೆ ಎನ್ನುವುದು ನಂಬಿಕೆ. ಮಾರನೇ ದಿನ ಬೆಳಗೆದ್ದು ನೋಡಿದರೆ ಆ ಕೆರೆಯ ಎದುರಿನಲ್ಲಿ ಬೇರೆಲ್ಲೂ ಕಂಡುಬರದ 2 ವಿಚಿತ್ರ ವೃಕ್ಷಗಳು ಕಂಡುಬರುತ್ತವೆ. ಆ ಸನ್ಯಾಸಿಗಳೇ ವೃಕ್ಷಗಳಾಗಿರಬಹುದೆಂಬ ನಂಬಿಕೆ ಇದ್ದು ಈ ವೃಕ್ಷಗಳನ್ನು ಈಗಲೂ ನೋಡಬಹುದಾಗಿದೆ. ಏಪ್ರಿಲ್ನಲ್ಲಿ ಅಷ್ಟಬಂಧ ಜಾತ್ರೆ. ಪ್ರತಿ ವರ್ಷ ಏಪ್ರಿಲ್ನಲ್ಲಿ ವೈಭವದ ಜಾತ್ರೆ ನಡೆಯುತ್ತದೆ. ಅಷ್ಟಬಂಧ ಹಾಗೂ ಇತರ ಪೂಜೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮ, ರಥೋತ್ಸವ ನಡೆಯಲಿದೆ. ಪೌರಾಣಿಕ ಹಿನ್ನೆಲೆಯಿರುವ ಶ್ರೀ ಚೆನ್ನಕೇಶವ ದೇವಸ್ಥಾನ ಅಭಿವೃದ್ಧಿಪಡಿಸಲಾಗಿದೆ. ಹಳೆ ದೇವಸ್ಥಾನ ಅಚ್ಚುಕಟ್ಟಿನಲ್ಲಿ ಪುನಃ ನಿರ್ಮಿಸಿ ದೇವಸ್ಥಾನದ ಕಳೆ ಹೆಚ್ಚಿಸಿದ್ದಾರೆ. ಜಾತ್ರೆಯಲ್ಲಿ ಹಲವು ಊರಿನ ಸಹಸ್ರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಹೇಗೆ ಹೋಗಬೇಕು? ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ ಮುಳ್ಳಿಕಟ್ಟೆಯಿಂದ ಬಲಕ್ಕೆ 4 ಕಿಲೋಮೀಟರ್ ತೆರಳಿದ ಬಳಿಕ ಕಟ್ಟಿನಮಕ್ಕಿಯಿಂದ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ಒಳಗಡೆ ಹೋದರೆ ಮಾಣಿಕೊಳಲು ಸಿಗುತ್ತದೆ. ಶ್ರೀ ಮಾಣಿ ಚೆನ್ನಕೇಶವ ದೇವಸ್ಥಾನ ವಿಶಾಲ ಪ್ರಾಂಗಣ, ಹೊರಭಾಗದಲ್ಲಿ ವಿಸ್ತಾರ ಕಲ್ಯಾಣಿ, ಅದರ ಎದುರಿಗೆ ಆಂಜನೇಯ ಸ್ವಾಮಿ ಪುಟ್ಟಗುಡಿ, ಪಕ್ಕದಲ್ಲೇ ತುಸು ಮುಂದೆ ತೇರಿನ ಮನೆ ಇದೆ. ವಿಶಾಲ ಪ್ರಾಂಗಣದ ಮೂಲಕ ದೇವಸ್ಥಾನದ ಒಳಹೊಕ್ಕರೆ ಕಾಣಿಸುವುದು ಚೆನ್ನಕೇಶವ ದೇವರ ಮೂರ್ತಿ. ಪ್ರತಿ ವರ್ಷ ಏಪ್ರಿಲ್ 2ನೇ ವಾರದಲ್ಲಿ ರಥೋತ್ಸವ ನಡೆಯುತ್ತದೆ.
ಕುಂದಕನ್ನಡ ಭಾಷೆಯಲ್ಲಿ ಮಾಣಿಕೊಳಲಿನ ತೇರು ಎಂದು ಕರೆಯುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.